ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕ್ರಿಕೆಟ್ ಬ್ಯಾಟ್ನಿಂದ ಉಳಿಯಿತು 39 ಕನ್ನಡಿಗರ ಪ್ರಾಣ. ಅಪಾಯದಿಂದ ಪಾರಾದವರಿಂದ ಪಹಲ್ಗಾಮ್ನ ಕರಾಳತೆಯ ಅನಾವರಣ. ಇನ್ನು 3 ನಿಮಿಷ ಅಲ್ಲೇ ಇದ್ದಿದ್ರೆ ನಡೀತಾ ಇತ್ತು ಮತ್ತಷ್ಟು ಘೋರ ಘಟನೆ. ಏಪ್ರಿಲ್ 18ರಂದು ಪಹಲ್ಗಾಮ್ಗೆ ಹೋಗಿದ್ದ ಅತ್ರಿ ಪ್ರಭಾಕರ್. ಹಾಸನ ಜಿಲ್ಲೆ ಹೊಳೆನರಸೀಪುರದ ಅತ್ರಿ ಪ್ರಭಾಕರ್ ಕ್ರಿಕೆಟ್ ಬ್ಯಾಟ್ ಖರೀದಿಸಲು ಪಹಲ್ಗಾಮ್ನಿಂದ ವಾಪಸ್ ಆಗಿದ್ರು. ಅತ್ರಿ ಪ್ರಭಾಕರ್ ಅವರು ತೆರಳಿದ 3 ರಿಂದ 4 ನಿಮಿಷದ ಬಳಿಕ ಉಗ್ರರ ಅಟ್ಯಾಕ್ ಆಗತ್ತೆ. ನೋಡಿ, ಇದಕ್ಕೆ ವಿಧಿಗಾಟ ಅಥವಾ ಗ್ರಹಚಾರ, ಅದೃಷ್ಟ, ಏನ್ ಹೆಸರು ಇಡಬೇಕೋ ಗೊತ್ತಿಲ್ಲ. ಅಲ್ಲೇ ಇದ್ರಂತೆ ಕ್ರಿಕೆಟ್ ಬ್ಯಾಟ್ ಅನ್ನ ಕೊಂಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಕ್ರಿಕೆಟ್ ಬ್ಯಾಟ್ ಕೊಂಡ್ಕೊಳ್ಳಕ್ಕೆ ಅಂತ ಹೋಗಿದ್ದಾರೆ. 3 ರಿಂದ 4 ನಿಮಿಷ ನೋಡಿ, ಫೋಟೋಸ್ಗಳನ್ನ ಅವರು ಶೇರ್ ಮಾಡಿದ್ದಾರೆ. ಅಲ್ಲಿನ ಸೌಂದರ್ಯವನ್ನ ಸವಿಯುತ್ತಾ, ಪ್ರಕೃತಿಯನ್ನ ಗಮನಿಸುತ್ತಾ ಫೋಟೋಸ್ನೆಲ್ಲ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಅವರು ಕೂಡ ಟ್ರಿಪ್ ಹೋಗಿದ್ರು ಈ ಅಟ್ಯಾಕ್ ಆದಂಥ ಸಂದರ್ಭದಲ್ಲೇ. ಕ್ರಿಕೆಟ್ ಬ್ಯಾಟ್ ಅನ್ನ ಖರೀದಿಸಬೇಕು ಅಂತ ಅಂಗಡಿಗೆ ಅಂತ ಹೋಗ್ತಾರೆ. ಆಗ ಈ ಒಂದು ಅಟ್ಯಾಕ್ ಆಗಿರೋದು. 3 ನಿಮಿಷ ಬಬ್ಬ ಅಂದರೆ ಒಂದು 3 ರಿಂದ 4 ನಿಮಿಷ ಅಲ್ಲೇ ಇದ್ದಿದ್ರೆ ದೊಡ್ಡ ಅನಾಹುತ ಸಂಭವಿಸ್ಬಿಡ್ತಾ ಇತ್ತು. ಪಾರಾಗಿ ಬಂದಿರೋರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರದವರು ಇವರು ಕೂಡ ಟ್ರಿಪ್ಪಿಗೆ ಹೋಗಿದ್ರಂತೆ. 26 ಜನರನ್ನು ನಾವು ಕಳ್ಕೊಂಡ್ವಲ್ಲ, ಆ ಜಾಗಕ್ಕೆ ಟ್ರಿಪ್ ಹೋಗಿದ್ದಿದ್ದು. ಆದರೆ 3 ರಿಂದ 4 ನಿಮಿಷ ಈ ಸೈಕಲ್ ಗ್ಯಾಪಲ್ಲಿ ಎಸ್ಕೇಪ್ ಆಗೋದು ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಪಾಪ. ಅವ್ರಿಗೀಗ ಒಂಥರ ಆತಂಕ, ಆಶ್ಚರ್ಯ, ಆನಂದ ಎಲ್ಲವೂ ಕೂಡ ಆಗ್ತಾ ಇದೆ. ಈಗ ಟಿ ವಿಗಳಲ್ಲಿ ಸುದ್ದಿಗಳನ್ನು ನೋಡ್ತಾ ಇದ್ದಾಗ ಎದೆ ಬಡಿತ ಹೆಚ್ಚಿಸ್ತಾ ಇರುತ್ತೆ. ಅಯ್ಯೋ, ನಾನು ಅಲ್ಲೇ ಇದ್ನಲ್ಲ, ಅಯ್ಯೋ ಹಿಂಗಾಗ್ಬಿಟ್ಟಿದ್ರೆ, ಅಯ್ಯೋ ನನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ. 3 ನಿಮಿಷ ಅಲ್ಲೇ ಇದ್ದಿದ್ರೂ ಕೂಡ ಒಂದು ದೊಡ್ಡ ದುರಂತ ನಡೀತಾ ಇತ್ತು ಅನ್ನೋದನ್ನು ಸ್ವತಃ ಅವರ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಪಹಲ್ಗಾಮಿಗೆ ಇವರು ಕೂಡ ಹೋಗಿದ್ರಂತೆ. ಇವರು ಕೂಡ ಎಂಜಾಯ್ ಮಾಡೋದಕ್ಕೆ, ಅಲ್ಲಿ ಸೌಂದರ್ಯವನ್ನು ನೋಡಬೇಕು ಅಂತ ಹೋಗಿದ್ರು. ಗಂಡಸರ ಒಳ ಉಡುಪು ತೆಗೆದು ಪರಿಶೀಲಿಸಿ ಶೂಟ್ ಮಾಡಿದ್ರು. ಹಣಿಯಲ್ಲಿನ ಕುಂಕುಮ ಅಳಿಸ್ಕೊಂಡು ಪ್ರಾಣ ಉಳಿಸ್ಕೊಂಡ್ರು. ಪಹಲ್ಗಾಮ್ ಕರಾಳತೆಯನ್ನು ಬಿಚ್ಚಿಟ್ಟ ಹಾಸನದ ಅತ್ರಿ ಪ್ರಭಾಕರ್. ನಾವು ಶಿವಮೊಗ್ಗದ ಮಂಜುನಾಥ್ ಒಂದೇ ಹೋಟೆಲ್ನಲ್ಲಿ ಇದ್ವು. ಉಗ್ರರ ದಾಳಿ ವೇಳೆ ಪಹಲ್ಗಾಮ್ನಲ್ಲಿ ಭದ್ರತೆ ಕಡಿಮೆ ಇತ್ತು. ಕೇವಲ ಯುವಕರನ್ನ ಟಾರ್ಗೆಟ್ ಮಾಡಿ ಉಗ್ರರು ದಾಳಿ ಮಾಡಿದ್ರು. ಕಾಶ್ಮೀರದ ಪಹಲ್ಗಾಮ್ ಕರಾಳತೆಯ ಚಿತ್ರಣವನ್ನ ಬಿಚ್ಚಿಟ್ಟಿದ್ದಾರೆ ಅತ್ರಿ ಪ್ರಭಾಕರ್ ಅವರು. ಇವರು ಕೂಡ ಅಲ್ಲೇ ಇದ್ರಂತೆ. ಶಿವಮೊಗ್ಗದ ಮಂಜುನಾಥ್ ಅವರು ಡೆತ್ ಆದ್ರಲ್ಲ, ಅವರಿದ್ದಂಥ ಹೋಟೆಲಲ್ಲೇ ಇವರು ಕೂಡ ಇದ್ರಂತೆ. ಅಲ್ಲಿ ಸೆಕ್ಯೂರಿಟಿ ಕಮ್ಮಿ ಇತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಲ್ಲಿನ ಕರಾಳತೆಯನ್ನು ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ. ಅವರ ಅನುಭವ ಹೇಗಿತ್ತು, ಏನಾಯಿತು, ಅವತ್ತು ಏನು ನಡೀತು, ಅವ್ರು ಪಾರಾಗಿದ್ದು ಹೆಂಗೆ, ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ ಬನ್ನಿ. ಪಹಲ್ಗಾಮ್ನಲ್ಲಿ ಈಗಾಗಲೇ ಉಗ್ರರ ದಾಳಿಗೆ 27 ಮಂದಿ ಹಿಂದೂಗಳ ನರಮೇದಾಗಿದೆ. ಆದರೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಅತ್ರಿ ಪ್ರಭಾಕರ್ ಅವರು ಅಂದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಕೇವಲ ಟೆರರಿಸ್ಟ್ ಅಟ್ಯಾಕ್ ಆಗುವಂತಹ ಸಂದರ್ಭದಿಂದ ಕೇವಲ 3 ನಿಮಿಷದಲ್ಲಿ ಅವರು ಹೊರಗಡೆ ಬಂದಿರುವಂಥದ್ದು. ಜೊತೆಗೆ ಈಗಾಗಲೇ ಮೃತರಾಗಿರ್ತಕ್ಕಂತಹ ಮಂಜುನಾಥ್ ಏನಿದ್ದಾರೆ, ಶಿವಮೊಗ್ಗದ ಮಂಜುನಾಥ್ ರಾವ್ರವರನ್ನು ಕೂಡ ಮಾತನಾಡಿಸ್ಕೊಂಡು ಬಂದೆ ಅನ್ನುವ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಪ್ರಭಾಕರ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. TV5 ಜೊತೆ ಪ್ರಭಾಕರ್ ಅವರಿದ್ದಾರೆ. ಅಂದರೆ ಅಲ್ಲಿನ ಚಿತ್ರಣ ಹೇಗಿತ್ತು, ಜೊತೆಗೆ ಅವರು ಅಲ್ಲಿಂದ ಹೇಗೆ ಬಂದರು, ಅಲ್ಲಿನ ಮಹಿಳೆಯರು ಹೇಗೆ ಭಯಭೀತರಾಗಿ ಏರ್ಪೋರ್ಟ್ಗೆ ಹೇಗೆಲ್ಲ ಬಂದರು ಅನ್ನೋದ ಕಂಪ್ಲೀಟ್ ಚಿತ್ರಣವನ್ನು ನಮ್ಮ ಜೊತೆ ಕೊಡ್ತಾರೆ. ಸರ್, ಈಗ ನೀವು ಪಹಲ್ಗಾಮ್ಗೆ ಹೋಗಿದ್ರಿ, ಹೇಳ್ತಾ ಇದ್ರಿ ನಮ್ಮ ಜೊತೆ, ಇವಾಗ ಕೂತ್ಕೊಂಡು ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರಿ, ಜಸ್ಟ್ ಸರ್ ನಮಗೆ 3 ನಿಮಿಷ ನಾವು ಅಲ್ಲಿಂದ ಮೂವ್ ಆಗಲಿಲ್ಲ ಅಂತಂದರೆ ನಾವು ಕೂಡ ಅಲ್ಲಿ ಟೆರರಿಸ್ಟ್ ಅಟ್ಯಾಕಿಗೆ ನಾವು ಕೂಡ ಬಲಿಯಾಗ್ತಾಯಿದ್ದೋ, ಆದರೆ ಅದೃಷ್ಟವಶಾತ್ ನಾವು ತಪ್ಪಿಸ್ಕೊಂಡು ಬಂದೋ ಅಂತ. ಹೇಗೆ ಸರ್, ಹೇಗೆ ಎಷ್ಟೊತ್ತಿದ್ರಿ ಅಲ್ಲಿ? ನೀವು ಮಂಜುನಾಥ್ ರಾವ್ ಅವರು ಸಿಕ್ಕಿದ್ರು ಅಂತ ಹೇಳಿದ್ರಿ, ಅವ್ರನ್ನ ಏನು ಮಾತಾಡ್ಸಿದ್ರಿ, ಹೇಗೆ ಏನು ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಏನು? ನಾವು ಆ ದಿನ ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದಾಗ ನಾವು ಕೂಡ ಅಲ್ಲೇ ಇದ್ವಿ. ಸೊ ನಾವು ಬೇಗ ಮುಂಚೆನೇ ಹೋಗಿ ಅಲ್ಲಿ ಪಹಲ್ಗಾಮಲ್ಲಿ ನೋಡ್ತಕ್ಕಂಥ ಎಲ್ಲ ಸ್ಥಳಗಳನ್ನು ನೋಡಿಕೊಂಡು ಇನ್ನೇನು ನಾವು ಆ ಹೋಟೆಲ್ ಮುಂದೆ ನಾವು ಕಾಶ್ಮೀರಗಳು ಕೊಡ್ತಕ್ಕಂಥ ಕಾಶ್ಮೀರಿ ಕಾವಾ ಅನ್ನೋ ಬಿಸಿ ಬಿಸಿ ಒಂದು ಪಾನೀಯವನ್ನು ನಾವು ಕುಡಿತಾ ಇದ್ವಿ. ಅದೆಲ್ಲ ಕುಡಿದು ಆದಮೇಲೆ ನಾವು ಬೇರೆ ಜಾಗಕ್ಕೆ ತೆರಳಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಏನೋ ಕಾಶ್ಮೀರದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕ್ರಿಕೆಟ್ ಬ್ಯಾಟನ್ನು ಪರ್ಚೇಸ್ ಮಾಡೋ ಆ ಥರದಲ್ಲಿ ನಾವೆಲ್ಲ ಇದ್ವಿ. ಆ ಟೈಮಲ್ಲಿ ಎಲ್ಲ
ಹೆಂಗಸರು ಮಕ್ಕಳು ಎಲ್ಲರನ್ನೂ ಕರೆದು ನಾವು ನಮ್ಮ ವ್ಯಾನ್ ಹತ್ತಿಸ್ಕೊಂಡು ಹೊರಡುವಂಥ ಹೊರಟ್ವಿ. ಆ ಟೈಮಲ್ಲಿ ಒಂದು 3 ನಿಮಿಷ ಮುಂಚೆ ನಾವು ಮುಂದಕ್ಕೆ ಬಂದಿದ್ವಿ. ಸೊ ಆ ರೋಡಲ್ಲಿ ಅಂದರೆ ನಾವೆಲ್ಲ 1.5 ಕಿಲೋಮೀಟ್ರಷ್ಟು ನಾವು ಜರ್ನಿ ಮಾಡಿದ್ವಿ ಅಷ್ಟೇ. ಸೊ ಅಷ್ಟು ಎದುರುಗಡೆಯಿಂದ ಎಲ್ಲ ವೆಹಿಕಲ್ಸ್ಗಳು ಮಿಲ್ಟ್ರಿಯವರೆಲ್ಲ ಬರ್ತಾ ಇದ್ದಾಗ ನಾವು ನಮ್ಮ ವ್ಯಾನ್ ಡ್ರೈವರ್ನ ಕೇಳಿದ್ವಿ, ಏನಪ್ಪ ಇಷ್ಟೊಂದು ದೊಡ್ಡ ಮಟ್ಟದ ಮಿಲ್ಟ್ರಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಆವಾಗ ಕೂಡ ಅವನಿಗೂ ಗೊತ್ತಿರಲಿಲ್ಲ ಅದೇನಾಗಿದೆ, ಏನು ನಡೀತಾ ಇದೆ ಅಂತ ಕೂಡ ವ್ಯಾನ್ ಡ್ರೈವರ್ಗೂ ಕೂಡ ಗೊತ್ತಿರಲಿಲ್ಲ. ಆ ವ್ಯಾನ್ ಡ್ರೈವರು ಕೂಡ ಸ್ಥಳೀಕನೇ ಆಗಿದ್ದ. ಆವಾಗ ಅವರ ಯಾರೋ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿ ಹಿಂದಿನಲ್ಲಿ ಮಾತು ಕೇಳೋದಕ್ಕೆ ಈ ಥರ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ನ್ಯೂಸ್ ಬಂತಂತೆ. ಆ ನ್ಯೂಸ್ ಬಂದಾಗ ಅವನು ಕಾಶ್ಮೀರಿ ಕಾವಾ ಕುಡಿತಾ ಇದ್ವಿ, ಆ ಜಾಗದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆಯಂತೆ ಅಂತ ನಾವು ಸ್ಟನ್ನಾಗಿ ಹೋದ್ವಿ, ಏನಪ್ಪ ಇದು ಅಂತೇಳಿ. ಆಮೇಲೆ ಸೀದಾ ಹೋಗಿ ಅಲ್ಲಿಂದ ಯಾರು ಎಲ್ಲೂ ನಿಲ್ದೇಲೆ ಹೋಗಿ ನಾವು ಹೋಟೆಲ್ ಹಬೀಬ್ ಅಂತ ಹೇಳ್ಬಿಟ್ಟು ಶ್ರೀನಗರದಲ್ಲಿ ಹೋಟೆಲ್ ಹಬೀಬಲ್ಲಿ ನಮ್ಮ ವಾಸ್ತವ್ಯ ಇತ್ತು. ಅಲ್ಲೋಗಿ ಹೋಟೆಲ್ ಹಬೀಬಲ್ಲಿ ನಾವು ಲಾಕಾದ್ವಿ. ಇನ್ನು ಹೋಟೆಲ್ ಹಬೀಬಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನೋಡಿ ನಾವು ತುಂಬ ಭಯಭೀತರಾಗಿ ಹೋದ್ವಿ. ನಾವಂತೂ ತಡ್ಕೊಳಕ್ಕಾಗದಷ್ಟು ಭಯಭೀತರಾದರು. ನಮಗಿಂತ ಹೆಚ್ಚಾಗಿ ಹೆಣ್ಣುಮಕ್ಕಳಂತೂ ತುಂಬ ಭಯಭೀತರಾಗ್ಬೋದ್ರು. ಅಲ್ಲಿ ಬರ್ತಕ್ಕಂಥ ವಿಡಿಯೋಗಳು ಅದೇನು ಒರಿಜಿನಾಲಿಟಿ ಇದೆಯಾ ಅಥವಾ ಒರಿಜಿನಾಲಿಟಿ ಅಲ್ವಾ ಅಂತೂ ನಾನು ಅದನ್ನು ಪ್ರಮಾಣಪಡಿಸಿ ಹೇಳೋಕ್ಕಾಗಲ್ಲ. ಅಲ್ಲಿ ವಿಡಿಯೋಗಳು ಹೇಗೆ ಅಂತಂದರೆ, ಅಲ್ಲಿ ಟೆರರಿಸ್ಟ್ಗಳು ಹಿಂದೂಗಳನ್ನು ಬರೀ 25ರಿಂದ 40 ವರ್ಷರು ಇರೋರಿಗೆ ಮಾತ್ರ ಹೊಡೆದಾಕಿದ್ದಾರೆ. ಬೇರೆ ಯಾರನ್ನೂ ಅಲ್ಲಿ ಮುದುಕರನ್ನ, ತಲೆ ಬೆಳಗಾಗಿರೋರನ್ನ ಯಾರನ್ನೂ ಮುಟ್ಟಿಲ್ಲ, ಹೆಣ್ಣುಮಕ್ಕಳನ್ನ ಮುಟ್ಟಿಲ್ಲ. ಆ ವಿಡಿಯೋದಲ್ಲಿ ಅವ್ರು ಕಳಿಸಿರೋ ವಿಡಿಯೋದಲ್ಲಿ ಧರ್ಮವನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಒಳ ಉಡುಪುಗಳನ್ನು ಬಿಚ್ಚಿ, ಅದು ಕೆಟ್ಟ ರೀತಿಯಲ್ಲಿ ಉಡುಪುಗಳನ್ನು ಬಿಚ್ಚಿ ಅದನ್ನು ಧರ್ಮನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅವರು ಮುಂದಿನ ನಡೆಗಳನ್ನು ಮಾಡ್ತಾಯಿದ್ರು. ಆ ವಿಡಿಯೋಸ್ ಅಲ್ಲೇ ಹರಿದಾಡ್ತಿತ್ತು. ಜೊತೆಗೆ ಬರೀ ಹೆಣ್ಣುಮಕ್ಕಳನ್ನ ಮಕ್ಕಳನ್ನ ಬಿಟ್ಟು ಯಾರು ಅಡಲ್ಟ್ಸ್ ಇರ್ತಾರೆ ಅಂಥವ್ರನ್ನ ಮಾತ್ರ ಹೊಡೆದಿದ್ದಾರೆ. ಅದೊಂದು ನಮಗೆ ಬೇಜಾರಾಗಿರ್ತಕ್ಕಂಥ ವಿಷಯ. ಆಮೇಲೆ ನಾವು ಅಲ್ಲಿರ್ತಕ್ಕಂಥ ಪತ್ರಕರ್ತ ಯಾರೋ ಒಬ್ಬ ಪ್ರಶ್ನೆ ಮಾಡಿದ್ದಾನೆ, ಒಬ್ಬ ಉಗ್ರನ್ನ. ಏನಂತ ಪ್ರಶ್ನೆ ಮಾಡಿದ್ದಾನೆ ಅಂತಂದರೆ, ಯಾಕೆ ನೀವು ಹೆಣ್ಣುಮಕ್ಕಳನ್ನ ಹೊಡೆದಿಲ್ಲ, ಯಾಕೆ ನೀವು ಮುದುಕರನ್ನ ಹೊಡೆದಿಲ್ಲ ಅಂದಾಗ, ಯಾರು ಫರ್ಟಿಲೈಸೇಷನ್ ಮಾಡ್ತಾರೆ, ಮಕ್ಕಳನ್ನ ಹುಟ್ಟಿಸೋ ತಾಕತ್ತು ಯಾರಿಗಿದೆ ಅಂಥವ್ರನ್ನ ಮಾತ್ರ ಹೊಡೆದಾಕಿದ್ದೀವಿ ಅನ್ನೋ ವಿಡಿಯೋ ಕೂಡ ಅಲ್ಲಿ ಬಂದಿರೋದು ನಾವು ನೋಡಿದ್ದೀವಿ. ಮಂಜುನಾಥ್ ಅವರು ಸಿಕ್ಕಿದ್ರು, ನಾವು ಮಾತಾಡಿಸ್ತವ್ರ ಜೊತೆ ಕನ್ನಡಿಗರಾಗಿದ್ದರು, ನಾನು ಕೂಡ ಮಾತನಾಡಿಸ್ಕೊಂಡು ಬಂದೆ ಅಂತ ಒಂದು ಮಾತು ಹೇಳಿದ್ರಿ ಸರ್. ಈ ಮಂಜುನಾಥರವರು ನಾವು ಆ ಜಾಗದಿಂದ ಹೊರಡುವಂಥ ಟೈಮಲ್ಲಿ ನಮಗೆ ಎದುರುಗಡೆ ಬಂದರು. ಅವರು ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಯಾವುದೇ ಕನ್ನಡಿಗನಿಗೆ ಕನ್ನಡ ಭಾಷೆ ಬೇರೆ ನೆಲದಲ್ಲಿ ಸಿಕ್ಕಿದಾಗ ಅವನನ್ನು ಮಾತಾಡಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಕನ್ನಡಿಗನಿಗೆ ಇದ್ದೇ ಇರುತ್ತೆ. ಆ ಒಂದು ಇದು ಕೂಡ ಕನ್ನಡಿಗನಿಗೆ ಇರಲೇಬೇಕು. ಆವಾಗ ಎದುರಿಗೆ ಮಂಜುನಾಥರವರು ಬಂದಾಗ, ಅವ್ರ ಮಂಜುನಾಥ್ ಅವರು ಬಂದಾಗ ನಾನು ಅವ್ರನ್ನ ಮಾತಾಡಿಸ್ದೆ. ಎಲ್ಲಿ ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂತ ಕೇಳಿದೆ. ಇಲ್ಲ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ಸರ್ ಅಂತ ಹೇಳಿದ್ರು. ಆಮೇಲೆ ಅವರು ಪಾಸಾದ್ರು, ನಾವು ಈ ಕಡೆ ನಮ್ಮ ಇಲ್ಲಿ ಪಾಸಾದ್ವಿ. ಅವರು ಒಂದು 2 ನಿಮಿಷ ಮಾತಾಡಿದ್ವಿ, ಇನ್ನು ಶಿವಮೊಗ್ಗದಿಂದಲೇ ಏನು ಹೇಗೆ ಬಂದ್ರಿ ಅಂತ. ನಾವು ಬೇರೆ ಟ್ರೂಪಲ್ಲಿ ಬಂದಿದ್ದೀವಿ ಅಂತ ಹೇಳಿದರು, ನಾವು ಬೇರೆ ಟ್ರೂಪಲ್ಲಿ ಬಂದಿದ್ದೀವಿ ಅಂತ ಹೇಳಿದರು. ಆಮೇಲೆ ಅವ್ರನ್ನ ಕೇಳಿದಾಗ ನಾವು ಯಾವ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದೀವೋ ಅದೇ ಹೋಟೆಲಲ್ಲಿ ಅವರು ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ವಿಚಾರ ಆವಾಗ ಬೆಳಕಿಗೆ ಬಂತು. ಬಟ್ ಅವ್ರನ್ನ ಶೂಟ್ ಮಾಡಿದ್ದಾರೆ, ಅವರು ತೀರ್ಕೊಂಡಿದ್ದಾರೆ, ವೀರ ಮರಣವನ್ನು ಅಪ್ಪಿದ್ದಾರೆ ಅಂತ ನಮಗೆ ಗೊತ್ತಾಗಿದ್ದು ಯಾವಾಗ ಅಂದರೆ, ನಾನು ಹೊಳೆನರಸೀಪುರಕ್ಕೆ ಬಂದು ನಮ್ಮ ಮನೆಯಲ್ಲಿ ನಾನು TV ಆನ್ ಮಾಡಿದಾಗ ಮಾತ್ರ ಗೊತ್ತಾಯಿತು, ಅಯ್ಯೋ ರಾಮ ಇಷ್ಟೊಂದು ಆಗೋಯ್ತಲ್ಲ, ನಾನು 7 ನಿಮಿಷ ಮುಂಚೆ ಮಾತಾಡೋದಲ್ಲ ವ್ಯಕ್ತಿ ಹತ್ರ ಅನ್ನೋದು. ಆ ದುಃಖ, ಆ ನೋವು, ಆ ಸಿಟ್ಟು ನನಗಿದ್ದೇ ಇದೆ ಸರ್. ಅಯ್ಯೋ ಇದು ನಡಿಬಾರ್ದಿತ್ತು ಅಂತ ನಮಗನ್ಸುತ್ತೆ. ನಮ್ಮದೇ ದೇಶದ ಕೈಲಾಸ, ನಮ್ಮದೇ ದೇಶದ ಆ ಪ್ರಕೃತಿಯ ರಮಣೀಯ ದೃಶ್ಯವನ್ನು ನಮಗೆ ನೋಡೋಕ್ಕೆ ಇವ್ರು ಬಿಡ್ತಾ ಇಲ್ವಲ್ಲ ಅನ್ನೋ ನೋವು, ಸಿಟ್ಟು, ಕೋಪ ಎಲ್ಲ ಇದೆ. ಆದರೆ ಅವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದು ನನಗೆ ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ತೀವ್ರವಾದಂಥ ದುಃಖ ಇದೆ, ಕೋಪನೂ ಇದೆ ಸರ್. ಇದಿಷ್ಟು ಅತ್ರಿ ಪ್ರಭಾಕರ್ ಅವರು ಪಹಲ್ಗಾಮ್ಗೆ ಹೋಗಿ ಅಲ್ಲಿ ಇರುವಂತಹ ಒಂದಿಷ್ಟು ಚಿತ್ರಣಗಳನ್ನ TV5 ಜೊತೆ ಹಂಚ್ಕೊಂಡಿರುವಂಥದ್ದು. ಏನಂದರೆ, ಈ ಘಟನೆಯಿಂದ ಮತ್ತೆ ಅವರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈ ಘಟನೆಯನ್ನು ಕಾಶ್ಮೀರದವರು ಕೂಡ ಖಂಡಿಸ್ತಾ ಇದ್ರು ಅನ್ನುವ ಮಾಹಿತಿಯನ್ನು TV5 ಜೊತೆ ಈಗಾಗಲೇ ಅತ್ರಿ ಪ್ರಭಾಕರ್ ಅವರು ಹೊಳೆನರಸೀಪುರ